ಸೊ ಆ ಕಡೆಗೆ ಚೈನಾ, ಈ ಕಡೆಗೆ ಭಾರತ. ಉಸಿರಾಡಕ್ಕೂ ಆಗ್ತಿಲ್ಲ. ಇವಾಗ ಏನಿದೆ ಅಂದ್ರೆ ಒಂಥರ ಸಕ್ಸಸ್ ಅಂತ ಅನಿಸ್ತಿದೆ ನಮಗೆ. 10 ನಿಮಿಷಕ್ಕೆ ಚೈನಾ ಬಾರ್ಡರ್ಗೆ ಹೋಗ್ತೀವಿ ನೋಡಿ, ಫೈರಿಂಗ್ ನಡೀತಾ ಇದೆ. ದೂರ ಸ್ವಲ್ಪ ದೂರ ಕಾಣ ದೂರ ಕಡೆಗೆ. ಬೊಂಬ್ಲ ಇತ್ತ ಅಲ್ಲಿ? ಇಲ್ಲ, ಕೇಳೋಣ ಯಾವುದಕ್ಕೂ. ನಾನು ಕೇಳಿದ್ರೆ ಬೆಸ್ಟು, ಯಾಕಂದ್ರೆ ಮಿಸ್ ಆದ್ರ ಮೇಲೆ ಹಿಂಸೆ ಅಲ್ವಾ. 1 ಕಿಲೋಮೀಟರ್ಗೂ ಟೈಮ್ ಇದೆ. ಆಗಲ್ಲ ಆಗಲ್ಲ ಆಗಲ್ಲ. ಕೇಳಿ ಬಾಯ್ಸ್ನ. ಭಯ್ಯ ಬೂಮ್ಲಾ ಜಾನೆ ಕಾ ರಸ್ತೆ ಹಾಕಿದ್ದಾರೆ. ಧನ್ಯವಾದ ಭಯ್ಯ. ಬರ್ತಿದ್ದೀರಲ್ಲ? ಬರ್ತಾ ಇದ್ದೀನಿ. ಅಜಿತ್ ಬ್ರೋ, ನೀವು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿರ್ತೀರಾ, ಪಾಪ ಒಬ್ರು ನಾರ್ತ್ ಈಸ್ಟ್ ಬಂದವ್ರನ್ನ ನೀನು ಯಾವ್ದೋ ಬೇರೆ ದೇಶದಿಂದ ಬಂದಿರೋನು ಇಲ್ಲಿ ಬಂದು ರ್ಯಾಪಿಡೋ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಒಬ್ರು ಆಟೋದವರು ಅವ್ನ ಫೋನ್ ಎಲ್ಲ ಹೊಡೆದಾಕಿ ಪಾಪ ಅಷ್ಟು ಚಿತ್ರ ಹಿಂಸೆ ಕೊಟ್ಟು ಒಬ್ಬರು ರಾಷ್ಟ್ರೀಯತೆ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ. ಅಂದ್ರೆ ಭಾರತದವ್ರನ್ನ ನೀನ್ ಭಾರತದವನಲ್ಲ ಅಂತ ಹೇಳೋದು ಒಂದು ಇದೆಯಲ್ಲ, ಜಸ್ಟ್ ಅವ್ರ ಮುಖದ ಚಹರೆನ ನೋಡಿ ಅದ್ರಂತ ಕೆಟ್ಟತನ ಇನ್ನೊಂದಿಲ್ಲ. ಸೊ ನಾವು ತಿಳ್ಕೊಬೇಕೇನು ಅಂತಂದ್ರೆ, ನಾರ್ತ್ ಈಸ್ಟ್ ಅವರು ನಮ್ಮ ಭಾರತದವರೇ, ಅವ್ರ ಮುಖ ನೋಡಕ್ ಒಂಚೂರು ಚೇಂಜ್ ಇರ್ಬೋದು, ಹಂಗನ್ಬಿಟ್ಟು ರಾಷ್ಟ್ರೀಯತೆ ಚೇಂಜ್ ಆಗಲ್ಲ. ಅವ್ರಿಗೆ ಪಾಸ್ ಮಾಡಕ್ಕೆ ನಾವು ನೈಟ್ 6 ಗಂಟೆಗೆ ಬಂದವ್ರಿಗೆ ಅಷ್ಟು ಕತ್ಲೆದೆ ಹೋಗಿ ಮನೇಲಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ನಮ್ ಜೊತೆನೆ ಬಂದು ಅಷ್ಟು ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಅರುಣಾಚಲ್ ಪ್ರದೇಶದ ಜನ ತುಂಬಾ ಹಂಬಲ್ ಇದಾರೆ, ತುಂಬಾ ಒಳ್ಳೆ ಜನ. ನಮ್ಮೂರಿಗೆ ಬಂದಾಗ ನಾವು ಅಷ್ಟೇ ಅವ್ರನ್ನ ಅತಿಥಿ ದೇವೋಭವ ಅನ್ನೋ ತರನೇ ಅವ್ರನ್ನ ಟ್ರೀಟ್ ಮಾಡ್ಕೊಡಿಸ್ಬೇಕು. ಏನಂತೀರಾ? ಬೂಮ್ಲಾ 33 ಕಿಲೋಮೀಟರ್ ಇದೆ. ಅದ್ರ ಜೊತೆಗೆ ನೋಡಿ ಇಲ್ಲೆಲ್ಲ ಆರ್ಮಿದು ವೆಹಿಕಲ್ಗಳು ಸ್ಕ್ರಾಪ್ ಆಗಿರೋವೆಲ್ಲ ನಿಲ್ಸಿದ್ದಾರೆ. ಈ ಅರುಣಾಚಲ್ ಪ್ರದೇಶ ಬಂದ್ಬಿಟ್ಟು ಭೂತಾನ್ಗೆ ಚೈನಾ ಬಾರ್ಡರ್ಗೆ ಇರೋದ್ರಿಂದ ಸ್ವಲ್ಪ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಕ್ರಾಸ್ ಆಗುತ್ತಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದೆ. ನೀವು ಇಲ್ಲಿಗೆಲ್ಲ ಹೋಗ್ಬೇಕು ಅಂತಂದ್ರೆ ಪಕ್ಕ ಪಾಸ್ಗಳೆಲ್ಲ ಬೇಕೇ ಬೇಕು. ಅರುಣಾಚಲ್ ಪ್ರದೇಶ ಬರೋಕೆ ಸ್ಟೇಟ್ ಪಾಸ್ ಬೇಕು. ಏನಾದ್ರು ಬೂಮ್ಲಾ ಪಾಸ್ ಹೋಗ್ತೀವಿ ಅಂತಂದ್ರೆ ಇಲ್ಲಿ ಎಸ್ಪೆಷಲಿ DC ಆಫೀಸು ಮತ್ತೆ ಮಿಲಿಟರಿ ಆಫೀಸು ಎರಡರಲ್ಲೂ ಕೂಡ, ಅಂದ್ರೆ ಬ್ರಿಗೇಡ್ ಆಫೀಸ್ ಅಂತ ಕರೀತಾರೆ ಮಿಲಿಟರಿ ಆಫೀಸ್ ನ, ಎರಡರಲ್ಲೂ ಬಂದು ಫುಲ್ ಡೀಟೇಲ್ಸ್ ನ ಕೊಟ್ಬಿಟ್ಟು ಪರ್ಮಿಷನ್ ತಗೊಂಡು ಹೋಗ್ಬೇಕಾಗಿರುತ್ತೆ. ಈ ಜಾಗದಲ್ಲಿ ನೀವು ಏನ್ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಪರಾಕ್ ಅಂತ ಕರೀತಾರೆ ಮೇ ಬಿ. ಅದಕ್ಕೆ ಮಿಲಿಟರಿ ಅವರು ಒಂದು ಸಣ್ಣ ಗೂಡ್ ತರ ಮಾಡ್ಕೊಂಡಿರ್ತಾರೆ, ಕಲ್ಲಲ್ಲಿ ಅಥವಾ ಮಣ್ಣಲ್ಲಿ ಒಂದು ಗೂಡ್ ತರ ಮಾಡ್ಕೊಂಡು ಅದ್ರೊಳಗಡೆ ಇರ್ತಾರೆ. ಟಿವಿಯಲ್ಲಿ ವಿಡಿಯೋ ಮಾಡಿದಾಗ ಹ್ಯೂಮನಿಸ್ಟಿಗೆ ಹೋಗಿದ್ದೆ ನೋಡಿ, ಅಲ್ಲಿ ನಿಮ್ಗೆ ಅದನ್ನ ನಾನು ಕ್ಲೀನಾಗೆ ತೋರಿಸಿದ್ದೆ. ಅಲ್ಲೊಬ್ರು ಆರ್ಮಿ ಅವರೇ ಇದ್ರು, ಅವ್ರ ಜೊತೆ ಮಾತಾಡಿಸ್ಕೊಂಡು ಆ ತರ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ನಮ್ಗೆ ಏನೋ ಅನಿಸ್ತಾ ಇದೆ ಅಂತಂದ್ರೆ, ಇದೆಲ್ಲ ಇಷ್ಟೊಂದು ಸೆಕ್ಯೂರ್ಡ್ ಆಗಿ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ರೀಸನ್ ಬಾರ್ಡರ್, ಇನ್ನೊಂದು ಚೈನಾ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರೈ ಮಾಡಿರುತ್ತೆ ಅನ್ಸುತ್ತೆ ಇದನ್ನೆಲ್ಲ ಆಕ್ಯುಪೈ ಮಾಡ್ಕೊಡಕ್ಕೆ. ಮೇ ಬಿ ಅದೆಲ್ಲ ಕಟ್ಟಿರ್ಬೇಕು, ಯಾಕಂದ್ರೆ ಅವೆಲ್ಲ ಈಗ ಅದ್ರಲ್ಲೆಲ್ಲ ಏನ್ ವರ್ಕ್ ಇಲ್ಲ. ಅದು ತುಂಬಾ ಸುಮಾರು ಹಳೇದಾಗ್ಬಿಟ್ಟಿದೆ. ನನಗನ್ಸೋ ಪ್ರಕಾರ ಅದೇ ಆ ಟೈಮಲ್ಲೆಲ್ಲ ಒಳ್ಳೆ ವಾರ್ಗಳಾಗಿದೆ ಇಲ್ಲಿ. ಏನಂತೆ ಆತ ಚೆಕ್ ಮಾಡ್ಬೇಕಂತ ಇರಿ ಅಯ್ಯೋ ಸರ್, ಥ್ಯಾಂಕ್ ಯು. ಹಾ ಸರ್, ಅವ್ರು ಕನ್ನಡದವ್ರ ತರ ಇದ್ದಾರೆ. ಹೌದಾ? ನೋಡೋಣ, ಯಾಕೋ ಅನ್ನಿಸ್ತು ಸರ್ ಕನ್ನಡ. ಅಯ್ಯೋ, ಇದಕ್ಕೆ ಬೂಮ್ಲಾ ಪಾಸ್ಗೆ ಹೋಗಕ್ಕೆ ಸರ್ ಈಗ ನೀವು ಯಾವ ಊರು? ಹಾಸನದಲ್ಲಿ? ಅಯ್ಯೋ ನಿಮ್ಗೆಲ್ಲ ಟೈಮೇ ಇಲ್ಲ ಅನ್ಸುತ್ತೆ ಅಲ್ಲ. ನಾವು ನಂದು ಕೊಳ್ಳೇಗಾಲ, ಚಾಮರಾಜನಗರದ ಹತ್ರ. ಸರ್ ಹೆಂಗಿರ್ತೀರ ಸರ್ ಇಲ್ಲಿ? ನಮಸ್ಕಾರ ಸರ್ ನಿಮ್ಗೆ. ದೇವ್ರಣ್ಣ, ಎಷ್ಟು ಕಷ್ಟ, ಇಷ್ಟೊಂದು ಚಳಿ, ಇಷ್ಟೊಂದು ಇದು, ಯಪ್ಪ ನಾವು ಅದೇ ನೆನ್ಸ್ಕೊಂತ ಇದ್ವಿ ಹೆಂಗೆ ಪಾಪ ಅಂತ. 7 ಶರ್ಟ್ ಹಾಕೊಂಡಿದ್ದೀನಿ ಸರ್ ನಾನು ಟೋಟಲ್ಲು. ಸೊ ಏನ್ ಲೇಕ್ ಇದು? ಪಾನ್ಶೋ ಲೇಕ್, PTSO ಲೇಕ್. ಸರಿಯಾಗಿ ಇದೆ. ಅಜಿತ್ ಬ್ರೋ, ಸ್ನೋ ಕಮ್ಮಿ ಆಗಿದೆ, 13,000 ಅಡಿ ಮೇಲಿದೀವಿ ನೋಡಿ ಇವಾಗ ಸಮುದ್ರ ಮಟ್ಟದಿಂದ. ಶೋ ಲೇಕ್ ಅಲ್ಲಿ ನೋಡಿ, ಇದೆ ಅಲ್ವಾ ನಾನು ಹೇಳಿದ್ದು ಅಜಿತ್ ಬ್ರೋ. ನೋಡಿ ಅದ್ರ ಗುಹೆ ತರ ಮಾಡ್ಕೊಂಡು ಅಲ್ಲಿ ಒಳಗಡೆ ಇರ್ತಾರೆ. ಏನಾದ್ರೂ ಖುಷಿಯಾಗಿ ಅಥವಾ ಅನುಮಾನಾಸ್ಪದವಾಗಿ ಯಾರಾದ್ರೂ ಬಂದ್ರೆ ಡುಮ್ 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 ಅಂತ ಸುಡ್ತಾ ಇರ್ತಾರೆ. ಸೊ ನಮ್ಮ ಯೋಧರು ಏನಾದ್ರೂ ಇಲ್ಲಿ ನಿಂತು ಅವ್ರು ಹೋರಾಟ ಮಾಡಲಿಲ್ಲ ಅಂದ್ರೆ ಇಲ್ಲಿ ನಮ್ಮ ಭಾರತದ ಧ್ವಜ ಹಾರಕ್ ಆಗ್ತಿರ್ಲಿಲ್ಲ. ಶ್ರಮ ಮತ್ತೆ ಬಲಿದಾನದಿಂದ ನಾವೀಗ ಇಲ್ಲಿಗೂ ಕೂಡ ಧೈರ್ಯವಾಗಿ ಬರ್ತಾ ಇದೀವಿ ಅಲ್ಲ. ಪಾಸ್ಗೆ ಇನ್ನು 11 ಕಿಲೋಮೀಟರ್ ಇರ್ಬೇಕಾದ್ರೆ ನೋಡಿ ಈ ತರ ಆಯ್ತು ಕ್ಲೈಮೇಟ್. ಆ ಕಡೆ ಈ ಕಡೆ ಸ್ನೋ, ಹಾಲು ನಮಗೋಸ್ಕರ ಸುರಿದಿರೋ ತರ ಅನಿಸ್ತೈತೆ ನನಗೆ. ಬಟ್ ಆದ್ರೆ ಫಸ್ಟ್ ಎಕ್ಸೈಟ್ಮೆಂಟ್ ಇಲ್ಲ. ಫಸ್ಟ್ ಟೈಮ್ ಇದನ್ನ ನೋಡ್ತೀವಿ. ಅಜಿತ್ ಬ್ಲಾಕ್ ಐಸ್ ಇದೆ, ಲೆಫ್ಟ್. ಫಸ್ಟ್ ಟೈಮ್ ನಾನು ನೋಡಿದಾಗ ಎಷ್ಟು ಖುಷಿ ಆಗಿದ್ದೆ ಅಂದ್ರೆ, ಯಪ್ಪ ಆ ಖುಷಿಗೆ ಪಾರನೇ ಇಲ್ಲ. ಪುಣ್ಯಾತ್ಮರು ಹೆಂಗಿದ್ದೀರಾ ಇಲ್ಲೆಲ್ಲ ನೀವು. ಆ ಚೈನಾ ಫ್ಲಾಗ್ ಅದು ಇಲ್ಲ, ಮಿಲಿಟರಿ ಫ್ಲಾಗ್ ಅನ್ಸುತ್ತಲ್ಲ, ಬ್ರಿಗೇಡ್ ಫ್ಲಾಗ್. ಓಕೆ, ಈಗ ನೋಡಿದ್ರ ಕೈ ಶುರು ಆಯ್ತಾ? ಅಯ್ಯೋ ಅಜಿತ್, ಇಲ್ಲಿ ನೋಡಿ ಅಜಿತ್, ಅದೇ ನಾವ್ ಹೇಳಿದ್ವಲ್ಲ, ಏನದು ಏನ್ ಹೇಳ್ತಿದ್ರಿ ನೀವು? ಬರಾಕ್. ಈ ತರ ಇದ್ರೂ ಒಳಗಡೆ ಅವ್ರು ಕೂತಿರ್ಬೇಕಲ್ಲ.
ಯಪ್ಪ ಪುಣ್ಯಾತ್ಮರು, ತಮಾಷೆ ವಿಚಾರ ಅಲ್ಲ ಇದು. ನಿಧಾನಕ್ಕೆ ಬರೋ. ರೋಡೇನೋ ಚೆನ್ನಾಗಿದೆ, ಬಟ್ ಕೈ ನೋಡಿದ್ರೆ ಫ್ರೀಜ್ ಆಗ್ತಾ ಇದೆ. ಇನ್ನ ಸಂಜೆನಾರ ಜಾಸ್ತಿ ಆದ್ರೆ ಮೇ ಬಿ ಇಲ್ಲೆಲ್ಲ ಹೆಂಗ್ ಹೋಗೋದು ಹೇಳಿ, ಮತ್ತೆ ನೋಡಿಯಕ್ಕೂ ಹೋಗಲ್ಲ ಇಲ್ಲಿ. ಅದೇನ್ ಕಲ್ಗಳು ಉರುಳಿರೋದ ಇಲ್ಲ ಫಾರ್ಮೇಶನ್ ಆಗಿರೋದೇ ಹಂಗ? ನೋಡಿ ಇಲ್ಲಿ ಅಜಿತ್ ಬ್ರೋ ರೈಟ್ ಸೈಡ್ ಅಲ್ಲಿ ಅರ್ಧ ಇದಾಗಿದೆ, ಸರಿಯಾಗಿದೆ ಮಾತ್ರ. ವಾರ್ತಕ್ ಊರು ಇಲ್ಲಿ ಜಾಗ ಹೆಸರು. ಸೊ ಎಲ್ಲ ಕಡೆ ಚೆಕಿಂಗ್ ಇರುತ್ತೆ. ನಾವೀಗೇನು ಅಲ್ಲಿ ಬ್ರಿಗೇಡಿಂದ ಪರ್ಮಿಷನ್ ತಗೊಂಡ್ಬಂದಿದ್ದೀವೋ ಅದನ್ನೆಲ್ಲ ಚೆಕ್ ಪೋಸ್ಟಲ್ಲೂ ಚೆಕ್ ಮಾಡಿನೇ ಕಳಿಸ್ತಾರೆ. ಮತ್ತು ಪ್ರತಿಯೊಂದು ಚೆಕ್ ಪೋಸ್ಟ್ಗೂ ಫೋನ್ ಮಾಡಿ ತಿಳಿಸ್ಕೊತಾರೆ. ಅಂದರೆ ವಾಕಿ ಟಾಕಿಲಿ ಇನ್ಫಾರ್ಮೇಷನ್ ಮಾಡ್ಕೊತಾರೆ. ಅಷ್ಟೊಂದು ಟಫ್ ಇದೆ. ಅದು ಸ್ವಲ್ಪಕ್ಕೆ ವಿತೌಟ್ ಪರ್ಮಿಷನ್ ನಾವೆಲ್ಲ ಬರೋಕ್ಕಾಗಲ್ಲ. ಇದೆಲ್ಲ ನೋಡಿ ಅಜಿತ್ ಬ್ರೋ, ಇದು ಮಂಜುಗಡ್ಡೆ ತಳ್ಳ ಮಿಷಿನು. ಸ್ವಲ್ಪ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರಲ್ವ, ಆಮೇಲೆ ಹೇಳ್ತಾರೆ ಫೋಟೋ ತಗೋಬೇಡಿ ಅಂತ. ಸರ್ ಓಕೆ ಅಂತಂದ್ರೆ ಮುಗೀತು. ಏನಾದ್ರು ಚೆಕ್ ಎಷ್ಟು ಜನ ನೋಡಲ್ಲ ಅವ್ರ ದಿನ ನಿಲ್ಸಿ ಕೆಳಗೆ ಹೋಗ್ತೀವಿ. ಎಲ್ಲಿ ಹೇಳಿ, ಇಲ್ಲೇ ನಿಲ್ಸಿ, ಹೆಂಗು ಯಾವ ಗಾಡಿ ಇಲ್ಲ. ಓಕೆ ಡನ್. ಅದೇ ಸ್ನೋ ಕ್ಲಿಯರ್ ಇದೆ ಚಿತ್ರ. ಹಂಗೆ ರೀ, ಒಂದು ಕ್ಯಾಪ್ಚರ್ ಮಾಡ್ತೀನಿ. ಮಾಡಿ ದೂರ, ಸ್ವಲ್ಪ ದೂರ ಕಾಣ, ದೂರ ಕಡೆಗೆ. ನೋಡಿದ್ರೆ ಅದು ಎಷ್ಟು ಚೆನ್ನಾಗಿ ಹಪ್ಳ ಹಾಕ್ದಂಗೆ ಹಾಕ್ಬಿಟ್ಟೈತೆ. ಫುಲ್ ಅಲ್ಲಿಂದ ಅಲ್ಲಿವರೆಗೂ ಸಂಡಿಗೆ ಹಾಕ್ಕೊಂಡು ಫ್ರೋಸನ್. ನನ್ನ ಸ್ಟೈಲಲ್ಲಿ ತಗೋಬಿಡಿ, ನಿಮ್ಮನ್ನು ಸೇರ್ಸಿ ತಗೋಬಿಡಿ. ಹಿಂಗೆ ರಿಪೀಟ್ ಹೊಡೆದು ಇನ್ನೊಂದು 10 ನಿಮಿಷಕ್ಕೆ ಚೈನಾ ಬಾರ್ಡ್ರಿಗೆ ಹೋಗ್ತೀವಿ. ಚೈನಾ ಬಾರ್ಡ್ರನ್ನ ನೋಡ್ತೀವಿ. ಒಂದು ಪ್ರದೇಶದ ಬಗ್ಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ನೋಡಿ ಫೈರಿಂಗ್ ನಡೀತಾ ಇದೆ ಅಣ್ಣ. ಅಂದ್ರೆ ಯಾವ ತರ ಯುದ್ಧದ ಫೈರಿಂಗ ಇಲ್ಲ ಅಲ್ಲಿ ಬಾರ್ಡರ್? ಓಕೆ ಐಸ್ ಬ್ಲಾಕ್ ಐಸು. ಅಜಿತಿ ನೋಡ್ಕೊಂಡ್ ಬಾ, ಇಲ್ಲದೆ ಹೋದ್ರೆ ಆಗೋಗುತ್ತೆ ಪಜಿತಿ. ಡನ್. ಓಹೋ ಪುಣ್ಯಾತ್ಮರು, ಏನು ಕೆಲಸ ಮಾಡ್ತಾರೆ ಇಲ್ಲೆಲ್ಲ ಇವರು. ರೋಡ್ ಕೆಲಸ. ಬ್ಲಾಕ್ ಐಸು ಎಳಿಯುತ್ತೆ ಇರಿ, ಆರಾಮ್ಸೆ. ಎಳಿತೈತೆ ನೋಡ್ಕೊಂಡು ಬನ್ನಿ. ಎಳಿತಾ? ನೋಡ್ಕೊಂಡು ಬನ್ನಿ. ಇಲ್ಲಿವರೆಗೂ ಆರಾಮ್, ತೊಂದರೆ ಇಲ್ಲ. ಬನ್ನಿ. ಮೇಲಿಂದ ನೋಡಿದ್ರೆ ಒಂಥರ ವ್ಯೂ, ಇಲ್ಲಿಂದ ನೋಡಿದ್ರೆ ಒಂಥರ ವ್ಯೂ. ಎಲ್ಲಿ ಫೈರಿಂಗ್ ಎಲ್ಲ ಮಾಡ್ತಿದ್ರು, ಕಾಣಿಸ್ತಾನೆ ಎಲ್ಲ. ಫೈರಿಂಗ್ ಇನ್ನ ಮುಂದೆ. ಅದು ಸೌಂಡ್ ನಿಮ್ಗೆ ಅಲ್ಲಿವರೆಗೂ ಕೇಳಿಸುತ್ತೆ ನನ್ನ ಪ್ರಕಾರ. ಅಲ್ಲಿ ರೈಟ್ ಸೈಡ್ ಮೇಲ್ಗಡೆ ಕಾರ್ನರ್ ಕಾಣಿಸ್ತಿದ್ಯೋ ಗೊತ್ತಾಗ್ತಿಲ್ಲ. ಟ್ರೂಪ್ ಅಲ್ಲಿದಾರಲ್ಲ. KTM 200 ನಾವು ಹೋಗದೆ ಇರೋ ಜಾಗಕ್ಕೆಲ್ಲ ಒತ್ಕೊಬತ್ತೀರ ಪುಣ್ಯಾತ್ಮ ನೀವು ಒಬ್ರು. ಅದು ಬರೀ ಅದು ಸಿಟಿಗೆ ಮಾತ್ರ ಅಂತ ಹೇಳ್ತಿದ್ದು. ಒಂದು ಇದನ್ನ ಚೇಂಜ್ ಮಾಡ್ಬಿಟ್ರಿ ನೀವು. ಈ ಕೆಳಗಡೆ ವ್ಯೂ ನೋಡ್ಬಿಟ್ರೆ ನೀವು ದಂಗ ಆಗ್ಬಿಡ್ತೀರ. ಜೈ ಸರ್, ಯಾರು ನೋಡಿದ್ರೆ ಜೈ ಅಂತ ಹೇಳೋಗೋಣ ಅಜಿತ್ಪುರ. ಅದಾದ್ರೂ ಮಾಡೋಣ ಒಂದು ಕೆಲಸ. ಪಡ್ತಿರೋ ಕಷ್ಟಕ್ಕೆ ನಾವು ಒಂದು ಇದು ಮಾಡ್ತಾ ಇದೀವಿ ಅಂತ. ಓಕೆ ಹತ್ರ ಇವಾಗ ಇದು ಚಳಿ ಆಗದೆ ಇರಂಗೆ ಅಜಿತ್ಪುರ ಕಂಪಾರ್ಟ್ಮೆಂಟ್ಸು ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ನಾವು ಇವಾಗ. ಇನ್ನು 3 ಕಿಲೋಮೀಟರ್ ಹೋದ್ರೆ ಚೈನಾ ಬಾರ್ಡರ್ ಬಂದ್ಬಿಡ್ತೀವಿ. 3 ನಿಮಿಷ 2 ನಿಮಿಷಕ್ಕೆ ಚೈನಾ ಬಾರ್ಡರ್. 2 ನಿಮಿಷ ಆಗಿದ್ರು. ಅಷ್ಟು ಕಷ್ಟಪಟ್ಕೊಂಡು ಟೋಟಲ್ ಬೆಂಗಳೂರಿಂದ ಇಲ್ಲಿಗೆ 4035 ಕಿಲೋಮೀಟ್ರು. ಅಂದರೆ ನಾವು ಟೋಟಲ್ ರೈಡ್ ಮಾಡ್ಕೊಂಡು ಬಂದಿರೋದು ಬೂಮ್ಲಾ 7. ಇಲ್ಲಿ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಬೈಕ್ ಹೋಗ್ಬೋದಾ? ಹೋಗಿ ನೋಡೋಣ. ಇಲ್ಲ ಇಲ್ಲೇ ಪಾರ್ಕಿಂಗ್ ಅನ್ಸುತ್ತೆ. ಎಲ್ಲಿ ಪಾರ್ಕಿಂಗು ಸರ್? ಒಳಗೆ ಅಲ್ಲಿ ಟರ್ನ್ ನೋಡಿರಿ. ಅಲ್ಲಿ ಆ ಕಡೆ ನೋಡ್ತಿರೋದೆಲ್ಲ ಚೈನಾ ಜಿಪ್ರು. ಅದೆಲ್ಲ ಚೈನಾ. ಇರಿ ಮ್ಯಾಪ್ ನೋಡೋಣ. ಇದು 0 ಪಾಯಿಂಟ್. ಯಾವ 0 ಪಾಯಿಂಟು? ಅಲ್ಲಿ ಮುಂದೆ ಇದೇನಾ? ಅಲ್ಲಿ ಮುಂದೆ ಹೋದ್ರೆ 0 ಪಾಯಿಂಟ್. ಯಾವುದು ಆ ವೈಟ್ ಕಂಬ ಹಾಕಿದಾರಲ್ಲ ಅದ? ಅಲ್ಲಿ ಹಾಕಿರ್ತಾರೆ, ಸ್ಟೋನ್ ಇಟ್ಟಿರ್ತಾರೆ. ಅಲ್ಲಿರೋದು. ಅಲ್ಲಿವರೆಗೂ ಬಿಡಲ್ಲ ಅನ್ಸುತ್ತೆ ನಮ್ಮನ್ನ. ನೋಡೋಣ ಎಷ್ಟು ದೂರ ಅಲ್ಲ. ಒಟ್ಟ ನಮ್ದು ಆ ಕಣ್ಣು ಕಾಣಿಸ್ತಾ ಇರೋದೆಲ್ಲ ಚೈನಾ.
ಅಡಿ 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 ಅಂತ ಇಂಟು ಬಂದು ಸೇರಿದ್ವಿ. ನೆಟ್ವರ್ಕ್ ಒಂಚೂರು ಇಲ್ಲ. ನೆಟ್ವರ್ಕ್ ಇಲ್ಲಿ ಸ್ವಲ್ಪ ಕೊಡಲ್ಲ. ಕೊಡಲ್ಲ ಅಷ್ಟೊಂದು ಕೊಡಲ್ಲ ಇಲ್ಲಿ. ಕೋಲ್ಕತ್ತಾ ಟೈಮ್ ಬಂದ್ಬಿಟ್ಟು ನಮ್ಮೂರಲ್ಲಿ ಇವಾಗ 2 ಗಂಟೆ 17 ನಿಮಿಷ ಮಧ್ಯಾಹ್ನ. ಇಲ್ಲಿ 11 ಗಂಟೆ 47 ನಿಮಿಷ. ಎಸ್ ಭಯ್ಯ ನೋಡಿ, ಹಿಂಗೆ ನಾವು ಮದುವೆ ಆಗ್ಬಿಟ್ರೆ ನೋಡಿ ಹಿಂಗೆ ತಗೊಂಬರ್ಬೇಕು, ಅವರು ಫೋಟೋ ಹಿಡ್ಕೊಂಡು ಕೂತ್ಕೋಬೇಕಷ್ಟೆ. ಸೊ ನೋಡಿ, ಇದೇನೇ ಬೂಮ್ಲಾ ಪಾಸಿಗೆ ಬಂದಿದ್ದೀವಿ. ನಿಮಗೆ ಈ ಜಾಗ, ಈ ಫ್ಲಾಗ್ಗಳೆಲ್ಲ ಇದೆಯಲ್ಲ, ಅದನ್ನು ದಾಟಿದ್ರೆ ಇದು ಆ್ಯಕ್ಚುಲಿ 0 ಪಾಯಿಂಟು ಅಂತಂದರೆ ದೇಶದ ಗಡಿ ಭಾಗ ಆಯಿತಾ. ಸೊ ಆ ಕಡೆಗೆ ಚೈನಾ, ಈ ಕಡೆಗೆ ಭಾರತ. ಸೊ ನಾವು ಇಲ್ಲಿವರೆಗೂ ಬಂದಿದ್ದೀವಿ, ನಾನು ಮತ್ತು ಅಜಿತ್ ಬ್ರೋ. ನೀವು ನಮ್ಮ ಗಾಡಿಗಳು ನೋಡ್ಬೋದು, ಎಷ್ಟು ಸಪೋರ್ಟ್ ಕೊಟ್ಕೊಂಡು ಬಂದಿದೆ ಅಂತಂದರೆ ಇಲ್ಲಿವರೆಗೂ ನಮ್ಗೆ ಒಂದು ಸಮಸ್ಯೆ ಕೂಡ ಆಗಿಲ್ಲ. ಅಷ್ಟೊಂದು ಸಪೋರ್ಟಿವ್ ಆಗಿ ಗಾಡಿಗಳು ಬಂದಿದೆ ಪಾಪ. ಇನ್ನು ಕ್ಲೈಮೇಟ್ ನೋಡ್ತಾ ಅಂತಂದರೆ ಫುಲ್ ಆ ಕಡೆ ಈ ಕಡೆ ಹೆವಿ ಮಂಜು. ಸೊ ನಾವೀಗ ಬೂಮ್ಲಾ ಪಾಸ್ನ 0 ಪಾಯಿಂಟ್ ಆ ಕಡೆ ಅಲ್ಲಿ ಚೈನಾದು ಫ್ಲಾಗು ಇದೆ ಬ್ರೋ. ಇಂಡಿಯಾ ಚೈನಾ ಎರಡರದ್ದು ಫ್ಲಾಗ್ ಇದೆ ಬ್ರೋ. ವೆಲ್ಕಮ್ಸ್ ಯು ಟು ಬೂಮ್ಲಾ. ಬಟ್ ಊಟ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ನಮ್ಗೆ ಹೊಟ್ಟೆ ಸಿತೈತೆ ಅಂತ ಏನು ಕೈ ಇದಾಗಲಿಲ್ಲ ಅಲ್ಲ. ಇಲ್ಲೇನಾರ ಪರ್ಮಿಷನ್ ತಗೋಬೇಕಾ? ಇಲ್ಲ ಹೋಗ್ಬೋದು. ಎಂಟ್ರಿ ಪಾಯಿಂಟು, ನೋ ಸ್ಮೋಕಿಂಗ್ ಝೋನು, ಇಲ್ಲ ಹೋಗ್ಬೋದು. ಗೇಟ್ ಓಪನ್ ಇದೆಯಲ್ಲ. ನಾವು ಬರ್ತಾ ಇರೋದು ನೋಡಿದ್ರೆ ನಮ್ಮನ್ನ ಅವ್ರನ್ನ ಅಲ್ಲಿಗೆ ಹೋಗಿಲ್ಲ. ಹಾಂ ಓಕೆ. ಎಲ್ಲ ಚೆಕಿಂಗ್ ಮಾಡ್ಕೊ ಹೋಗ್ಬೇಕಾ? ನಾನು ನೈ ಸರ್, ಸಾರಿ. ಓಕೆ ನೈ ಆಫ್. ಬೂಮ್ಲಾ ಪಾಸ್ ಅರುಣಾಚಲ್ ಪ್ರದೇಶದ ತವಾಂಗ್ ಜಿಲ್ಲೆಯ ಹಿಮಾಲಯ ಶ್ರೇಣಿಯಲ್ಲಿ ಸಮುದ್ರ ಮಟ್ಟಕ್ಕಿಂತ 15,200 ಅಡಿ ಎತ್ತರದಲ್ಲಿರುವ ಭಾರತ ಮತ್ತು ಚೀನಾ ದೇಶದ ಗಡಿ ಭಾಗವಾಗಿದೆ. ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ದಲಾಯಿ ಲಾಮಾ ಅವರು ಕೂಡ ಇದೇ ಬೂಮ್ಲಾ ಪಾಸ್ ಮುಖಾಂತರ ಭಾರತಕ್ಕೆ ಬಂದ್ರು ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ, ಅಷ್ಟು ತೀವ್ರವಾದ ಹವಾಮಾನವನ್ನ ಕಾಣಬಹುದಂತೆ. -22 ಡಿಗ್ರಿವರೆಗೂ ಹೋಗುತ್ತೆ ಅನ್ನೋದಾದ್ರೆ ಇಲ್ಲಿ ಎಷ್ಟರ ಮಟ್ಟಿಗಿನ ವಾತಾವರಣ ಇದೆ ಅಂತ. ಅಷ್ಟಿದ್ರೂ ಈ ಪಾಸ್ನಲ್ಲಿ ಎರಡೂ ದೇಶಗಳ ಪ್ರಖ್ಯಾತ ಮಿಲಿಟರಿ ಶಕ್ತಿಗಳನ್ನ ನಾವು ಕಾಣಬಹುದಾಗಿರುತ್ತೆ. ಒಂದು ಭಾರತದ ಮಿಲಿಟರಿ ಫೋರ್ಸ್, ಎರಡನೇದು ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿ. ಈ ಜಾಗಕ್ಕೆ ನಾವು ಯಾಕೆ ಬರಬೇಕು, ಇದರಿಂದ ನಮ್ಗೇನಾದ್ರೂ ಉಪಯೋಗ ಇದೆಯಾ ಅಂತ ಕೇಳೋರ್ಗೆ ನನ್ನ ಉತ್ತರ ಇದೆ ನೋಡಿ. ದೇಶ ಮೊದಲು ನಂತರ ಪರಿವಾರ ಅಂತ ಜಪ ಮಾಡ್ತಾ ನಮ್ಮ ಸುರಕ್ಷತೆಗಾಗಿ ಕೆಲಸ ಮಾಡಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಿರಂತ ನಮ್ಮ ಹೆಮ್ಮೆಯ ಸೈನಿಕರ ದೈನಂದಿನ ಕಷ್ಟದ ಜೀವನವನ್ನ ನೋಡಿ ಮನದಟ್ಟು ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯವಾಗಿರುತ್ತೆ. ಅಲ್ಲದೆ ಈ ರಸ್ತೆನಲ್ಲಿ ಹಾದು ಹೋಗ್ಬೇಕಾದ್ರೆ ಎಷ್ಟೋ ವಾರ್ ಮೆಮೋರಿಯಲ್ಗಳು ನಮ್ಗೆ ಕಾಣಕ್ ಸಿಗುತ್ತೆ. ದೇಶಕ್ಕಾಗಿ ಹೋರಾಡಿ ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿದಂತ ಗಡಿ ದೇವರುಗಳನ್ನ ಸ್ಮರಿಸಿ ನಮಿಸಿ ಬರಲು ಈ ಜಾಗ ಕೃತಜ್ಞತಾ ಸ್ಥಳವಾಗಿದೆ. ಹಾಗಿದ್ರೆ ಬನ್ನಿ, ಏನಿದು ಬೂಮ್ಲಾ ಪಾಸ್, ಇಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಚೀನಾ ಟಿಬೆಟ್ನ ಆಕ್ರಮಣ ಮಾಡಿಕೊಂಡ ನಂತರ 1962ರಲ್ಲಿ ಸೀನೋ ಇಂಡಿಯನ್ ಯುದ್ಧ ಶುರುವಾಗುತ್ತೆ. ಆ ಸಮಯದಲ್ಲಿ ಚೀನಾ ಭಾರತವನ್ನ ಪ್ರವೇಶ ಮಾಡಿದಂಥ ಮಾರ್ಗ ಇದೆ, ಅದುವೇ ಬೂಮ್ಲಾ ಪಾಸ್. 44 ವರ್ಷಗಳ ನಂತರ ಎರಡೂ ದೇಶ ವ್ಯಾಪಾರ ಉದ್ದೇಶದಿಂದ 2006ರಲ್ಲಿ ಈ ಬೂಮ್ಲಾ ಪಾಸ್ ಅನ್ನ ಮತ್ತೆ ಓಪನ್ ಮಾಡ್ತಾರೆ. ಆ ಸಮಯದಲ್ಲಿ ಎರಡೂ ದೇಶದ ವ್ಯಾಪಾರಿಗಳು ಮತ್ತು ಅಂಚೆ ಕಚೇರಿಯ ಸಿಬ್ಬಂದಿಗಳಿಗೆ ಮಾತ್ರ ಎರಡೂ ದೇಶದ ಗಡಿಗಳಲ್ಲಿ ಪ್ರವೇಶಿಸುವಂತೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿರ್ತಾರೆ. ನೀವು ಬೂಮ್ಲಾ ಪಾಸ್ಗೆ ಒಂದ್ಸಲ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ವೆರಿಫೈ ಮಾಡಿ ಚೀನಾ ಮತ್ತು ಭಾರತದ 0 ಪಾಯಿಂಟ್ಗೆ ಕರ್ಕೊಂಡು ಹೋಗಿ ಬೂಮ್ಲಾ ಪಾಸ್ನ ಸವಿವರವಾಗಿ ನಮ್ಗೆ ವಿವರಣೆ ಮಾಡಿಕೊಡ್ತಾರೆ. ಅಷ್ಟಕ್ಕೂ ಅದೇ ಗಡಿ ಭಾಗದಲ್ಲಿ 2 ಬೃಹತ್ತಾದ ಬೆಟ್ಟಗಳು ನಮ್ಗೆ ಕಾಣಕ್ ಸಿಗುತ್ತೆ. ಅಲ್ಲಿಗೆ ಹೋಗಿ ತಲುಪೋಕೆ ಕನಿಷ್ಠ 4 ದಿನ ಬೇಕಾಗತ್ತಂತೆ. ಸೈನಿಕರು 4 ದಿನದವರೆಗೂ ನಡ್ಕೊಂಡು ಹೋಗಿ ಅಲ್ಲಿ ಡ್ಯೂಟಿ ಮಾಡಿ ನಮ್ಗಳನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಗಳನ್ನ ಅಲ್ಲಿ ಒಬ್ಬರು ಆರ್ಮಿ ಪರ್ಸನ್ನೇ ನಮಗೆ ತುಂಬ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತಾರೆ. ಬೂಮ್ಲಾ ಪಾಸ್ನಲ್ಲಿ BPM ಪಾಯಿಂಟ್ ಕೂಡ ಇದೆ. BPM ಅಂದರೆ ಬಾರ್ಡರ್ ಪರ್ಸನಲ್ ಮೀಟಿಂಗ್ ಪಾಯಿಂಟ್ ಅಂತ. ಇಲ್ಲಿ ಎರಡೂ ದೇಶದ ಸೇನಾಪಡೆಗಳ ನಡುವೆ ನಿಯಮಿತವಾದ ಮಾತುಕತೆಗಳು ಆಗಾಗ ನಡೆಯುತ್ತೆ. ಅಂದಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುಖಾಮುಖಿಗಳು ಏನು ನಡೆಯುತ್ತೋ, ವಾಗ್ವಾದಗಳು ನಡೆಯುತ್ತೋ ಅದನ್ನು ತಪ್ಪಿಸೋಕ್ಕೋಸ್ಕರ
ಎರಡೂ ದೇಶದ ಸೇನಾಪಡೆಗಳು ಒಂದು ಕಡೆ ಕೂತು ಮಾತುಕತೆ ಮಾಡಿಕೊಂಡು ಇತ್ಯರ್ಥವಾಗದಂತ ಗಡಿ ವಿವಾದಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ BPM ಪಾಯಿಂಟ್ಗಳು ಇದೆ. ಚೈನಾದೊಟ್ಟಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಇಂಡಿಯಾದಲ್ಲಿ 4 ಕಡೆ ಇದೆ. ಲಡಾಖ್ನ ಚಶುಲ್ನಲ್ಲಿ, ಸಿಕ್ಕಿಂನ ನಾಥುಲಾದಲ್ಲಿ, ಉತ್ತರಾಖಂಡ್ನ ಲಿಪುಲೇಖ್ ಪಾಸ್ನಲ್ಲಿ ಮತ್ತೆ ಕೊನೆಯದು ಅರುಣಾಚಲ್ ಪ್ರದೇಶದ ಈ ಬೂಮ್ಲಾ ಪಾಸ್ನಲ್ಲಿ ಇದೇ ತರದ BPM ಪಾಯಿಂಟ್ ಇವನ್ ಚೈನಾ ಬಾರ್ಡರಲ್ಲೂ ಕೂಡ ಇದೆ. ಇಷ್ಟೆಲ್ಲ ಕೇಳಿದ್ರಲ್ವಾ, ಹಾಗಾದ್ರೆ ಈ ಬೂಮ್ಲಾ ಪಾಸ್ಗೆ ಬರೋದು ಹೇಗೆ ಮತ್ತೆ ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಅರುಣಾಚಲ್ ಪ್ರದೇಶ ಅಂತಾರಾಷ್ಟ್ರೀಯ ಗಡಿಯನ್ನ ಚೈನಾದೊಂದಿಗೆ ಹಂಚ್ಕೊಂಡಿರೋದ್ರಿಂದ ಅರುಣಾಚಲ್ ಪ್ರದೇಶವನ್ನ ಪ್ರೊಟೆಕ್ಟ್ ಏರಿಯಾ ಅಂತ ಘೋಷಣೆ ಮಾಡಲಾಗಿದೆ. ಇದರಿಂದ ಭಾರತದಿಂದ ಹೋಗಂತ ಯಾವುದೇ ಪ್ರಜೆಗಳಾದ್ರೂ ILP ಅಂತ ತಗೋಬೇಕಿರುತ್ತೆ, ಅಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಅಂತ. ಬಾರ್ಡರ್ ಅಲ್ಲಿ ನಿಗದಿಪಡಿಸಲಾದಂತ ಆಫೀಸ್ಗಳಲ್ಲಿ ಹೋಗಿ ನಾವು ಅರುಣಾಚಲ್ ಪ್ರದೇಶಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ಇದನ್ನ ಪಡ್ಕೋಬೇಕಿರುತ್ತೆ. ಇದು ಫಾರಿನರ್ಸ್ ಗಾದ್ರೆ PAP ಅಂತ ಕರೀತಾರೆ, ಅಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಂತ. ಇವನ್ ಅವರು ಕೂಡ ವೀಸಾದೊಟ್ಟಿಗೆ ಅರುಣಾಚಲ್ ಪ್ರದೇಶಕ್ಕೆ ಎಂಟ್ರಿ ತಗೋಬೇಕು ಅಂದ್ರೆ ಈ PAP ಪರ್ಮಿಟ್ಸ್ ಗಳನ್ನ ಕೂಡ ತಗೋಬೇಕಿರುತ್ತೆ. ಒಂದ್ಸಲ ನಾವು ಇದನ್ನ ತಗೊಂಡು ತವಾಂಗ್ ಹೋದ್ರೆ ಅಲ್ಲಿಂದ ಬೂಮ್ಲಾಗ್ ಹೋಗ್ಬೇಕು ಅಂತಂದ್ರೆ ತವಾಂಗ್ನ ಡಿಸ್ಟಿಕ್ ಆಫೀಸ್ ಅಲ್ಲಿ ನಾವು ಮತ್ತೆ ಸಪರೇಟ್ ಪರ್ಮಿಟ್ ನ ಬೂಮ್ಲಾ ಪಾಸ್ ಹೋಗಕ್ಕೆ ತಗೊಬೇಕು. ಒಂದು ದಿನ ಮುಂಚೆ ಹೋಗಿ ಫಸ್ಟ್ DC ಆಫೀಸ್ ನಲ್ಲಿ ಅಪ್ಲೈ ಮಾಡಿ ಅದಾದ ನಂತರ ಅದನ್ನ ಮಿಲಿಟರಿ ಕಂಟೋನ್ಮೆಂಟ್ ಗೆ ತಗೊಂಡೋಗ್ಬೇಕಾಗುತ್ತೆ. ಇದನ್ನ ಸ್ಥಳೀಯವಾಗಿ ಬ್ರಿಗೇಡ್ ಆಫೀಸ್ ಅಂತ ಕೂಡ ಕರೀತಾರೆ. ಒನ್ಸ್ ನಾವು DC ಆಫೀಸ್ ಅಲ್ಲಿ ತಗೊಂಡಂತ ಪರ್ಮಿಷನ್ ಗೆ ಬ್ರಿಗೇಡ್ ಆಫೀಸ್ ಅಲ್ಲಿ ಸ್ಟಾಂಪ್ ಹಾಕೊಡ್ತಾರೆ. ಈ ಸ್ಟಾಂಪ್ ಇಲ್ಲ ಅಂತಂದ್ರೆ ನಾವು ಬೂಮ್ಲಾ ಪಾಸ್ ಹೋಗೋ ದಾರಿನಲ್ಲಿ ಸುಮಾರು ಚೆಕ್ ಪೋಸ್ಟ್ ಗಳಿರುತ್ತೆ, ಅಲ್ಲಿ ಈ ಸ್ಟಾಂಪ್ ಇಲ್ಲ ಅಂದ್ರೆ ನಮ್ಮನ್ನ ಅನುಮತಿನೇ ಮಾಡಲ್ಲ. ಒಂದ್ಸಲ ಇವೆಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ವೈ ಜಂಕ್ಷನ್ ಇಂದ ಎಂಟ್ರಿ ತಗೋ. ಅದಾದ್ಮೇಲೆ ನೋಡಿ ಅಲ್ಲಿ ನಮ್ಮ ಸೈನಿಕರ ಕಷ್ಟ ಅರ್ಥ ಆಗೋದು. ಕಣ್ಣಿಗೆ ಕಾಣೋಷ್ಟು ಸೈನಿಕರ ಶೆಡ್ಗಳು, ಅವರವರ ಗುಂಪುಗಳು, ರೆಜಿಮೆಂಟ್ ಆಫೀಸ್ಗಳು, ಆ ಮಿಲಿಟರಿ ಟ್ರಕ್ಗಳು, ಹಿಮದಿಂದ ಕೂಡಿದ ಅಂತ ವಾತಾವರಣದಲ್ಲಿ ಮೈ ಕೊರೆಯೋ ಚಳಿನಲ್ಲಿ ನಮಗೋಸ್ಕರ ರಸ್ತೆ ಮಧ್ಯ ಗಡಿಗಳ ಮಧ್ಯೆ ನಿಂತು ಡ್ಯೂಟಿ ಮಾಡ್ತಿರೋ ಅವ್ರಿಗೆ ಎಷ್ಟು ಸಲ ಜೈ ಇನ್ ಸರ್ ಅಂತ ಹೇಳಿದ್ರು ಸಾಲೋದಿಲ್ಲ. ಅವರನ್ನ ನೋಡಿದಾಗ್ಲೆಲ್ಲ ಮನ್ಸಲ್ಲಿ ಏನೋ ಒಂಥರ ಒಂದು ಹೆಮ್ಮೆಯ ಮನೋಭಾವನೆ. ಅಷ್ಟಕ್ಕೂ ಸೆಲಾಪಾಸ್ ನಲ್ಲಿ ಕ್ರಾಸ್ ಆಗ್ಬೇಕಾದ್ರೆ ಇವನ್ ನನ್ನ ಕೈಗಳೇ ನೀಲಿ ಬಣ್ಣಕ್ಕೆ ತಿರುಗಿ ಮರಗಟ್ಟದಂಗಾಗಿತ್ತು. ಆಗ ನಂಗೆ ನಿಜವಾಗ್ಲೂ ಅನ್ಸಿದ್ದೇನು ಅಂದ್ರೆ, ಒಂದು ದಿನ ಈ ತರ ರೈಡ್ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಅಂತ ಬಂದು ನಮಗೆ ಇಷ್ಟು ಕಷ್ಟ ಆಗ್ಬೇಕಾದ್ರೆ ನಮಗೋಸ್ಕರ ಅವರ ಕುಟುಂಬದಿಂದ ದೂರ ಇದ್ದು ಸಾವಿಗೂ ಸಿದ್ಧರಾಗಿ ಗಡಿ ಕಾಯೋ ಸೈನಿಕನ ಸ್ಥಿತಿ ಹೇಗಿರ್ಬೇಡ ಅಂತ. ಆಗ ನನ್ನ ಮನ್ಸಲ್ಲಿ ಕೂಗಿ ಹೇಳಬೇಕು ಅನಿಸ್ತಾ ಇತ್ತು, ಓ ನನ್ನ ಭಾರತದ ಸೈನಿಕನೇ, ಜೀವನ ಇರೋವರೆಗೂ ನಾವೆಲ್ಲ ನಿನಗೆ ಚಿರಋಣಿ, ನೀ ನನ್ನ ದೇಶದ ಹೆಮ್ಮೆ ಅಂತ. ಬೋಲೋ ಭಾರತ್ ಮಾತಾ ಕಿ ಜೈ. ನಾವಿವಾಗಿದ್ದೀವಿ ಬೂಮ್ಲಾ ಪಾಸ್ ಅಲ್ಲಿ 15,200 ಅಡಿ ಎತ್ತರದಲ್ಲಿ. ನಾವು ಎಕ್ಸಾಕ್ಟ್ ಆಗಿ ಚೈನಾ ಬಾರ್ಡ್ರು ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ಚೈನಾ ಬಾರ್ಡ್ರು. ನಾರ್ತ್ ಈಸ್ಟ್ ನಮ್ಮ ಭಾರತಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ನೋಡಿ ಅಲ್ಲಿ ಹೋಗ್ತಾ ಇದ್ದಂಗೆ ನಮ್ಗೆ ತಿಳಿಸ್ಕೊಡ್ತಾರೆ. ನಂದು ಆಲ್ಮೋಸ್ಟ್ ಇದೇ ಫಸ್ಟ್ ಇಂಟರ್ನ್ಯಾಷನಲ್ ಬಾರ್ಡ್ರು. ಸೊ ಹಂಗಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಕ್ತು. ಇಲ್ಲಿಗೆ ಬಂದರೆ ದೇಶ ಪ್ರೇಮ ಅಂದ್ರೆ ಏನು, ಒಬ್ಬ ಯೋಧ ಎಷ್ಟೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನೆಲ್ಲ ಕೂಡ ನಾವಿಲ್ಲಿ ತಿಳ್ಕೊಬೋದು. ಜೊತೆಗೆ ನಾವು ಆ್ಯಕ್ಚುಲಿ ಅಲ್ಲಿಂದ ನಾನು ಅಜಿತ್ ಹೊರಟಿದ್ದು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಅಂತ. ಆದರೆ ಇಲ್ಲಿ ಕೆಲವೊಂದು ಉದ್ದೇಶಗಳಿಂದ ನಾವು ನಮ್ಮ ಆ ಬ್ಯಾನರ್ನ ಇಲ್ಲಿ ಹಿಡಿಯೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಬಾರ್ಡ್ರ್ ಇರೋದ್ರಿಂದ ಇಂಟರ್ನ್ಯಾಷನಲ್ ಬಾರ್ಡ್ರು ಸ್ವಲ್ಪ ಇಶ್ಯೂಸ್ ಇದೆ. ಸೊ ಹಂಗಾಗಿ ಭಾರತ ಮಾತನ್ನು ಹಿಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಕರ್ನಾಟಕದಲ್ಲಿ ಏನಿದೆಯೋ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಅವೆಲ್ಲವೂ ಕೂಡ ಬ್ಯಾನ್ ಆಗಲಿ ಅಂತ ಕೇಳ್ಕೊತೀವಿ. ಇಷ್ಟು ದೂರ ಸಕ್ಸಸ್ಫುಲ್ಲಾಗಿ ನಿಮ್ಮ ಆಶೀರ್ವಾದದ ಮುಖಾಂತರ ಇಲ್ಲಿವರೆಗೂ ಬಂದು ಸೇರಿದ್ವಿ. ಅದಕ್ಕೆ ನಮ್ಮೆಲ್ಲ ಪ್ರೀತಿಯ KKFಗೆ ಮತ್ತು ಕರ್ನಾಟಕದ ಜನತೆಗೆ ಫಸ್ಟ್ ನಮ್ಮಿಬ್ಬರ ಕಡೆಯಿಂದ ಸಲಾಮ್. ಅಜಿತ್ ನಿಮ್ಗೇನು ಅನಿಸ್ತೈತೆ ಹೇಳಿ? ನಿಜ, ಫಸ್ಟ್ ಆಫ್ ಆಲ್ ಇಲ್ಲಿ ಟೆಂಪ್ರೇಚರ್ -ಅಲ್ಲಿದೆ, ಉಸಿರಾಡೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ರೈಡು. ಹೌದು, ತುಂಬ ಕಷ್ಟ. ಆದರೆ ಇವಾಗ ಏನಿದೆ ಅಂದರೆ ಒಂಥರ ಸಕ್ಸಸ್ ಅಂತ ಅನಿಸ್ತಿದೆ ನಮಗೆ. ಅಷ್ಟೆಲ್ಲ ಕಷ್ಟಪಟ್ಕೊ ಬಂದು ಅಲ್ಲಿ ಹೋಗಿ ಆ ಚೈನಾ ಬಾರ್ಡರ್ ನೋಡಿ, ಅಲ್ಲಿ ಚೈನಾದ ಮಿಲಿಟ್ರಿ ಅವ್ರು ಇದ್ದಾರೆ, ಅಲ್ಲಿ ನಿಂತ್ಕೊಂಡು ಆ ಒಂದು ಸಂಬಂಧ ಇದೆಯಲ್ಲ, ಜಗಳ ಇದೆ, ಎಲ್ಲನೂ ಇದೆ, ಅದ್ರ ಜೊತೆಗೆ ಅದು ಒಂದು ಸಂಬಂಧನೂ ಅನ್ನಿಸ್ತು ನನಗೆ. ಸೊ ಅದನ್ನ ನೋಡ್ತಾ ಇದ್ದಂಗೆ ಮೈ ಜುಮ್ ಅನ್ನಿಸ್ತು. ಮತ್ತು ಅವ್ರು ಎಕ್ಸ್ಪ್ಲೈನ್ ಮಾಡಿದ ರೀತಿ ಇದೆಯಲ್ಲ, ಅದು ನಮಗೆ ಮನದಟ್ಟಂಗೆ ಮಾಡ್ತು. ಆದಷ್ಟು ಕರ್ನಾಟಕದಿಂದ ಇಲ್ಲಿಗೆ ಬನ್ನಿ, ಒಂದು ದೇಶದ ಪ್ರೇಮದ ಬಗ್ಗೆ ಆದಷ್ಟು ಸ್ಕೂಲ್ ಮಕ್ಕಳು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಈ ವ್ಲಾಗ್ ನೋಡಿ ಮಕ್ಕಳು ಈಗ ಬರೋಕ್ಕಾಗಲಿಲ್ಲ ಅಂದ್ರೂ ಇನ್ ಫ್ಯೂಚರ್ಗಾದ್ರೂ ಇಲ್ಲಿಗೆ ಬಂದು ನೋಡಿದ್ರೆ ಒಂದು ದೇಶ ಪ್ರೇಮ ಬೆಳೆಯುತ್ತೆ. ಆಯ್ತಾ? ಇಷ್ಟು ಹೇಳ್ತಾ ಬೂಮ್ಲಾ ಪಾಸ್ ಅಲ್ಲಿ ಅಜಿತ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ಭಾರತಾಂಬೆ.